ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದ್ವಿಚಕ್ರ ವಾಹನದಲ್ಲಿ ತೆರಳುತ್ತಾ ಇದ್ದ ಮಹಿಳೆಯ 40 ಗ್ರಾಂ ಸರಗಳ್ಳತನ ಮಾಡಲಾಗಿದೆ. ಚಿನ್ನದ ಸರ ಕಸಿದು ಎಸ್ಕೇಪ್ ಆಗ್ತಿದ್ದ ಖದೀಮರನ್ನ ಗ್ರಾಮಸ್ಥರೇ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕಿನ ಚೆನ್ನಳ್ಳಿ ಬಳಿ ಘಟನೆ ನಡೆದಿದೆ. ನಿರ್ಜನ ಪ್ರದೇಶದಲ್ಲಿ ರಸ್ತೆ ಬದಿ ನಿಂತಿದ್ದ ಸಂತೋಷ್ ಎಂಬಾತ ರಾಧಾ ಅನ್ನೋರ 40 ಗ್ರಾಂ ಚಿನ್ನದ ಸರ ಕಸಿದು ಪರಾರಿಯಾಗ್ತಿದ್ದ. ಸಂತೋಷ್ ಗುಡ್ಡಪ್ಪ ಹಳೆ ಮನೆಯನ್ನ ಹಿಡಿದು ಗ್ರಾಮಸ್ಥರು ಖಾಕಿ ಪಡೆಗೆ ಒಪ್ಪಿಸಿದ್ದಾರೆ. ಹೃದಯಾಘಾತದಿಂದ 25 ವರ್ಷದ ಯುವ ವಕೀಲ ಸಾವನ್ನಪ್ಪಿದ್ದಾನೆ. ಕೊಪ್ಪಳ ಜಿಲ್ಲೆ ಗಂಗಾವತಿ ನ್ಯಾಯಾಲಯದ ಆವರಣದಲ್ಲಿ ಘಟನೆ ನಡೆದಿದೆ. ಕೊಪ್ಪಳ ಜಿಲ್ಲೆಯ ಕನಕಗಿರಿ ತಾಲೂಕಿನ ಚಿಕ್ಕಮಾದಿನಾಳ ನಿವಾಸಿ 25 ವರ್ಷದ ಕನಕೇಶ್ ಮುರುಡಿ ಆಸ್ಪತ್ರೆ ಮಾರ್ಗ ಮಧ್ಯೆಯೇ ಉಸಿರು ಚೆಲ್ಲಿದ್ದಾರೆ. ಬಳ್ಳಾರಿಯ ಜೆಸ್ಕಾಂ ಜಾಗೃತ ದಳ ಅಧಿಕಾರಿಗಳು ಮೀಟರ್ ಪರಿಶೀಲನೆ ನೆಪದಲ್ಲಿ ಹಣಕ್ಕೆ ಬೇಡಿಕೆ ಇಟ್ಟ ಆರೋಪ ಕೇಳಿಬಂದಿದೆ. ಹೊಸಪೇಟೆ ತಾಲೂಕಿನ ದೇವಲಾಪುರ ಗ್ರಾಮದಲ್ಲಿ ಘಟನೆ ನಡೆದಿದೆ. ಜೆಸ್ಕಾಂ ಸಿಬ್ಬಂದಿ ವಾಹನ ತಡೆದು ದಿಢೀರ್ ಪ್ರತಿಭಟನೆ ನಡೆಸಲಾಗಿದ್ದು, ಸಿಬ್ಬಂದಿ ಮತ್ತು ಜನರ ಮಧ್ಯೆ ಮಾತಿನ ಚಕಮಕಿ ನಡೆದಿದೆ. ತಮಿಳುನಾಡು ಸಿಎಂ ವಿಜಯ್ ಸರ್ಕಾರದ ಸಂಪುಟ ವಿಸ್ತರಣೆ ಆಗಲಿದೆ. ವಿಜಯ್ ಸಂಪುಟದಲ್ಲಿ ಕಾಂಗ್ರೆಸ್ ಪಕ್ಷದ 2 ಶಾಸಕರಿಗೆ ಸಚಿವ ಸ್ಥಾನ ನೀಡಲಾಗಿದೆ. ಇಂದು ಸಚಿವರಾಗಿ ಕಾಂಗ್ರೆಸ್ ಶಾಸಕರು ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಎಐಸಿಸಿ ರಾಜೇಶ್ ಕುಮಾರ್ ಮತ್ತು ತಿರುಪಿ ವಿಶ್ವನಾಥ್ ಹೆಸರು ಪ್ರಕಟಿಸಿದೆ. ತಮಿಳುನಾಡಲ್ಲಿ 59 ವರ್ಷಗಳ ಬಳಿಕ ಕೈ ಶಾಸಕರು ಸಂಪುಟಕ್ಕೆ ಸೇರ್ಪಡೆಯಾಗಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಗೆ ತಮಿಳುನಾಡು ಸಿಎಂ ವಿಜಯ್ ಪತ್ರ ಬರೆದಿದ್ದಾರೆ. ರಸಗೊಬ್ಬರ ವಿಚಾರವಾಗಿ ಪಿಎಂ ಮೋದಿಗೆ ವಿಜಯ್ ಪತ್ರ ಬರೆದಿದ್ದು, ಅಗತ್ಯ ರಸಗೊಬ್ಬರ ಪೂರೈಸುವಂತೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ರಾಜ್ಯದಲ್ಲಿ ಮುಂಗಾರು ಆರಂಭ ಆಗಲಿದ್ದು, ರೈತರಿಗೆ ಅಗತ್ಯ ಗೊಬ್ಬರ ಬೇಕಿದೆ. ರಾಜ್ಯದ ರೈತರಿಗೆ ಸಮಸ್ಯೆ ಆಗದಂತೆ ರಸಗೊಬ್ಬರ ಪೂರೈಸುವಂತೆ ಪ್ರಧಾನಿ ಮೋದಿಗೆ ಪತ್ರದ ಮೂಲಕ ಮನವಿ ಮಾಡಿದ್ದಾರೆ. ನಟಿ ಮತ್ತು ಮಾಜಿ ಮಾಡೆಲ್ ಟ್ವಿಷಾ ಶರ್ಮಾ ನಿಗೂಢ ಸಾವು ಪ್ರಕರಣ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ. ಟ್ವಿಷಾ ಸಾವಿನ ತನಿಖೆಯನ್ನ ಭೋಪಾಲ್ ಪೊಲೀಸರು ಚುರುಕುಗೊಳಿಸಿದ್ದಾರೆ. ತಲೆಮರೆಸಿಕೊಂಡಿರುವ ಟ್ವಿಷಾ ಪತಿ ಸಮರ್ಥ್ ಸಿಂಗ್ ಸುಳಿವು ನೀಡಿದವರಿಗೆ ಪೊಲೀಸರು 30,000 ಬಹುಮಾನ ಘೋಷಿಸಿದ್ದಾರೆ. ಬಹುಮಾನ ಮೊತ್ತ 10,000 ರೂಪಾಯಿಗಳಿಂದ 30,000 ರೂಪಾಯಿಗೆ ಹೆಚ್ಚಿಸಲಾಗಿದೆ. ಟ್ವಿಷಾ ಶರ್ಮಾಗೆ ವರದಕ್ಷಿಣೆ ಕಿರುಕುಳ ಮತ್ತು ಸಾವಿಗೆ ಕಾರಣವಾದ ಆರೋಪಗಳಡಿ ಪ್ರಕರಣ ದಾಖಲಾಗಿದೆ. ಸಮರ್ಥ್ ವಿರುದ್ಧ ಲುಕ್ಔಟ್ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರ ಅಟ್ಟಹಾಸಕ್ಕೆ 26 ಪ್ರವಾಸಿಗರು ಪ್ರಾಣ ಕಳೆದುಕೊಂಡಿದ್ರು. ಪಹಲ್ಗಾಮ್ ದಾಳಿ ಪ್ರಕರಣದ ತನಿಖೆಯನ್ನ ಎನ್ಐಎ ನಡೆಸಿದ್ದು, ದೋಷಾರೋಪ ಪಟ್ಟಿ ಸಲ್ಲಿಸಿದೆ. ಎನ್ಐಎ ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಬಯಲಾಗಿದೆ. ಉಗ್ರರ ದಾಳಿ ಸಂಪೂರ್ಣವಾಗಿ ಪಾಕಿಸ್ತಾನದಿಂದಲೇ ನಿಯಂತ್ರಿಸಲಾಗಿತ್ತು ಎಂದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. ದಾಳಿ ನಂತರ ಜಗತ್ತಿನ ದಾರಿ ತಪ್ಪಿಸಲು ಪಾಕಿಸ್ತಾನಿ ಉಗ್ರರು ಇದು ಭಾರತದ ಫಾಲ್ಸ್ ಫ್ಲಾಗ್ ಆಪರೇಷನ್ ಎಂಬ ಸುಳ್ಳು ಕತೆ ಹಬ್ಬಿಸಿದ್ರು ಅನ್ನೋ ಮೂಲಗಳು ತಿಳಿಸಿವೆ. ಎಲ್ಇಟಿ ಉಗ್ರ ಸಂಘಟನೆ ಮತ್ತು ದಿ ರೆಸಿಸ್ಟೆಂಟ್ ಫ್ರಂಟ್ ಭಯೋತ್ಪಾದಕ ಸೈಫುಲ್ಲಾ ಅಲಿಯಾಸ್ ಸಾಜಿದ್ ಜತ್ ಅಲಿಯಾಸ್ ಉಗ್ರರನ್ನ ನಿಯಂತ್ರಿಸ್ತಾ ಇದ್ದ. ಪಾಕ್ನ ಲಾಹೋರ್ನಿಂದ ಕಾರ್ಯಾಚರಣೆ ನಡೆಸ್ತಾ ಪಹಲ್ಗಾಮ್ನಲ್ಲಿದ್ದ ಉಗ್ರರನ್ನ ಕಂಟ್ರೋಲ್ ಮಾಡ್ತಿದ್ದ ಎನ್ನಲಾಗಿದೆ.